ಕೊನೆಗೂ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ತೆರೆ ಬಿದ್ದಿದೆ. ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇದ್ದ ಹರ್ಮುಜ್ ಜಲಮಾರ್ಗದ ಸಂಘರ್ಷ ಇನ್ಮುಂದೆ ಇರೋದಿಲ್ಲ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಇನ್ನೆಂದೂ ಮುಚ್ಚೋದಿಲ್ಲ ಅಂತ ಇರಾನ್ ಒಪ್ಪಿಕೊಂಡಿದೆ. ಇದನ್ನ ಇನ್ನು ಮುಂದೆ ವಿಶ್ವದ ವಿರುದ್ಧ ಅಸ್ತ್ರವನ್ನಾಗಿ ಬಳಸೋದಿಲ್ಲ ಅಂತ ಟ್ರಂಪ್ ಸೋಷಿಯಲ್ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಇನ್ಮುಂದೆ ಇಸ್ರೇಲ್ ದೇಶ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಖಚಿತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಇನ್ಮುಂದೆ ಲೆಬನಾನ್ ಅನ್ನ ಮತ್ತೆ ಶ್ರೇಷ್ಠವಾಗಿಸ್ತೇವೆ ಅಂತ ಬರ್ಕೊಂಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲಿಕ್ಕೆ ನಾವು ಬಿಡಲ್ಲ ಅಂತ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ ಜೊತೆ ನಮ್ಮ ಒಪ್ಪಂದಗಳು ಚೆನ್ನಾಗಿ ನಡೀತಾ ಇದೆ. ಸದ್ಯ ದಿಗ್ಬಂಧನ ತೆರವುಗೊಂಡಿದೆ. ನಮ್ಮ ಆದೇಶಗಳನ್ನು ಇರಾನ್ ಒಪ್ಪಿಕೊಂಡಿದೆ. ಸದ್ಯದಲ್ಲೇ ಎಲ್ಲವೂ ಕೂಡ ಸರಿಯಾಗಲಿದೆ. ಇರಾನ್ ಜೊತೆಗಿನ ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಯುದ್ಧದ ಕುರಿತು ಕೆಲವು ಒಳ್ಳೆ ಸುದ್ದಿಗಳು ನಮಗೆ ಸಿಕ್ಕಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಟೆಹರಾನ್ ಜೊತೆಗಿನ 2ನೇ ಸುತ್ತಿನ ಮಾತುಕತೆಗಳು ಒಪ್ಪಂದಕ್ಕೆ ಬರೋಕೆ ವಿಫಲವಾದರೆ ಬುಧವಾರದ ನಂತರ ಕದನ ವಿರಾಮವನ್ನು ವಿಸ್ತರಿಸಲಾಗುವುದಿಲ್ಲ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನು ಮುಂದೆ ಮತ್ತೆ ಇರಾನ್ ಮೊಂಡುತನ ತೋರಿದರೆ ಯುದ್ಧ ಮುಂದುವರಿಯುತ್ತೆ, ಮತ್ತೆ ಬಾಂಬ್ ದಾಳಿ ಆಗುತ್ತೆ ಅಂತ ಹೇಳಿದ್ದಾರೆ ಟ್ರಂಪ್. ಕದನ ವಿರಾಮದ ಸಮಯ ಮುಕ್ತಾಯವಾಗ್ತಾ ಇದೆ. ಏಪ್ರಿಲ್ 20ರಂದು ಮತ್ತೆ ಅಮೆರಿಕ ಹಾಗೂ ಇರಾನ್ ನಡುವೆ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿಯೂ ಕೂಡ ಕದನ ವಿರಾಮದ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಪಾಕ್ ಮುಂದಾಗಿದ್ದು ಇಸ್ಲಾಮಾಬಾದ್ನಲ್ಲೇ ಮಾತುಕತೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಹರ್ಮುಜ್ ಜಲಸಂಧಿ ಕುರಿತಂತೆ ಟ್ರಂಪ್ ಹೇಳಿಕೆಗೆ ಇರಾನ್ ಗರಂ ಆಗಿದೆ. ಹರ್ಮುಜ್ ಮೇಲೆ ಇರಾನ್ ದಿಗ್ಬಂಧನ ಮುಂದುವರೆಸಿದ್ರೆ ನಾವು ಪ್ರಮುಖ ಹಡಗು ಮಾರ್ಗವನ್ನು ಮತ್ತೆ ಮುಚ್ಚಬಹುದು ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಘರ್ ಘಲೀಫಾಗ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದು ಟ್ರಂಪ್ ನಡೆಯನ್ನ ಟೀಕಿಸಿದ್ದಾರೆ. ಟ್ರಂಪ್ ಏಕಪಕ್ಷೀಯವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ದಿಗ್ಬಂಧನ ಮುಂದುವರೆದ್ರೆ ಪ್ರಮುಖ ಜಲಮಾರ್ಗವನ್ನು ಮುಚ್ತೀವಿ ಅಂತ ಹೇಳಿದ್ದಾರೆ. ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಿರುವುದಕ್ಕೆ ಅಮೆರಿಕ ನಿರ್ಬಂಧ ವಿಧಿಸಿತ್ತು. ಆದರೆ ಇರಾನ್ ಅಮೆರಿಕ ಯುದ್ಧದ ಹಿನ್ನೆಲೆಯಲ್ಲಿ ಅಮೆರಿಕ ನಿರ್ಬಂಧ ತೆರವುಗೊಳಿಸಿ ರಷ್ಯಾದಿಂದ ತೈಲ ಖರೀದಿಗೆ ಅನುಮತಿಸಿತ್ತು. ಇದೀಗ ಅನುಮತಿಯನ್ನ ಮತ್ತೆ 30 ದಿನಗಳ ಕಾಲ ವಿಸ್ತರಣೆ ಮಾಡಿದೆ. ಯಾವುದೇ ಸಮಸ್ಯೆಗಳಿಲ್ಲದೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅಂತ ಅಮೆರಿಕ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಹತ್ವದ ಸಭೆ ಕರೆದಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆ ಇಂದಿನ ಸಭೆ ಭಾರಿ ಮಹತ್ವ ಪಡ್ಕೊಂಡಿದೆ. ಇದೇ ವೇಳೆ ವಿವಿಧ ಸಚಿವಾಲಯಗಳಿಂದ ಪ್ರಧಾನಿ ಮೋದಿ ಮಾಹಿತಿಯನ್ನ ಪಡೆಯಲಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಮೇಲಾಗಿರುವ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆಯಲಿದ್ದಾರೆ. ಕೊಲೆಗಡಕ ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟ ಸುದ್ದಿ ನೋಡೋಣ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಶಾಸಕ ವಿನಯ್ ಕುಲಕರ್ಣಿ ತಯಾರಿಯನ್ನ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟ ಆದ ಕೂಡಲೇ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದು ಮೇಲ್ಮನವಿ ಸಲ್ಲಿಸುವಂತದ್ರ ಬಗ್ಗೆ ಮಾತುಕತೆ ನಡೆದಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಯುಟಿಪಿ ನಂಬರ್ ನೀಡಲಾಗಿದೆ. ಸದ್ಯ ಶಾಸಕ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕವಾಗಿ 3674 ಯುಟಿಪಿ ನಂಬರ್ ನೀಡಲಾಗಿದೆ. ಸದ್ಯ ಎಲ್ಲರನ್ನೂ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಶಾಸಕತ್ವದ ಸ್ಥಾನದ ಬಗ್ಗೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆಯನ್ನ ಮಾಡಿದ್ದಾರೆ. ಬಹುತೇಕ ಸ್ಪೀಕರ್ಗೆ ಹಿಂದೆ ಆರ್ಡರ್ ಪ್ರತಿ ತಲುಪುವಂತ ಸಾಧ್ಯತೆ ಇದೆ. ಆರ್ಡರ್ ಪ್ರತಿ ತಲುಪಿದ ಕೂಡಲೇ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಇದೆ. ರದ್ದಾಗುತ್ತೆ ಅವರ ಶಾಸಕ ಸ್ಥಾನ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ಬಂದಲ್ಲಿ ಮಾತ್ರ ತೆರವು ಮಾಡಲಿಕ್ಕೆ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಮೇಲ್ಮನವಿ ಸಲ್ಲಿಸುವಂತದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾರೆ. ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಡಿಕೆಶಿ ಹೇಳಿಕೆ ಅವರ ವೈಯಕ್ತಿಕ, ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ದೇಶದ ನ್ಯಾಯ ವ್ಯವಸ್ಥೆಗೆ ನಾವು ಗೌರವ ಕೊಡಬೇಕು. ಮೇಲ್ಮನವಿ ಸಲ್ಲಿಸಲು ವಿನಯ್ಗೆ ಅವಕಾಶ ಇದೆ, ಅದನ್ನು ಅವರು ಮಾಡ್ತಾರೆ ಅಂತ ಹೇಳಿದ್ರು. ರಾಜ್ಯದ ಸುದ್ದಿ. ಬೇಸಿಗೆಯ ತಾಪ ಹೆಚ್ಚಾಗಿದ್ದು ಬಿರು ಬಿಸಿಲಿಗೆ ಕೆಆರ್ಎಸ್ ಜಲಾಶಯ ಬತ್ತುತ್ತಾ ಇದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 99 ಅಡಿಗೆ ಕುಸಿದಿದೆ. ಡ್ಯಾಂನ ನೀರಿನ ಮಟ್ಟ ದಿನೇ ದಿನೇ ಕುಸಿತದಿಂದ ಜನರು ಕಂಗಾಲಾಗಿದ್ದಾರೆ. ನೀರಿನ ಮಟ್ಟ 90 ಅಡಿಗೆ ಕುಸಿದರೆ ಬೆಂಗಳೂರು, ಮೈಸೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗೆ ಸಮಸ್ಯೆ ಎದುರಾಗಲಿದೆ. ಕುಡಿಯುವ ನೀರಿಗಾಗಿ ಈಗಾಗಲೇ ರೈತರಿಗೆ ಬೇಸಿಗೆ ಬೆಳೆ ಬೆಳೆಯದಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಸಕಾಲಕ್ಕೆ ಮಳೆ ಆಗದಿದ್ದರೆ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ನೀರನ್ನು ಮಿತವಾಗಿ ಬಳಸಿ ಅಂತ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಗ್ರಾಮದ ಬಳಿ ನಿನ್ನೆ ಕಾರ್ ಹಾಗೂ ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ 9 ಜನ ಸಾವನ್ನಪ್ಪಿದರು. ಅಪಘಾತದಲ್ಲಿ ಮೃತಪಟ್ಟವರ ಅಂತ್ಯಕ್ರಿಯೆ ಇವತ್ತು ಬೆಳಗಿನ ಜಾವ 3ಕ್ಕೆ ಮುಕ್ತಾಯಗೊಂಡಿದೆ. ನಿನ್ನೆ ರಾತ್ರಿನೇ ಮೃತದೇಹವನ್ನು ಸಿರವಾರಕ್ಕೆ ತರಲಾಗಿತ್ತು. ಸಿರವಾರ ಪಟ್ಟಣದಲ್ಲಿ ಕೃಷ್ಣಾ ನಾಯಕ್ ಹಾಗೂ ಧರ್ಮಪತ್ನಿ ಅನಂತಕಲಾ ಅಂತ್ಯಕ್ರಿಯೆ ನೆರವೇರಿದರೆ
ದೇವದುರ್ಗ ತಾಲೂಕಿನ ಹಿರೇಬದೂರು ಗ್ರಾಮದಲ್ಲಿ ಕೃಷ್ಣ ನಾಯಕ್ ಅಳಿಯ ಶರಣಪ್ಪ ಹಾಗೂ ಮಗಳು ನಿಸರ್ಗ ಮತ್ತು 3 ಮೊಮ್ಮಕ್ಕಳ ಅಂತ್ಯಕ್ರಿಯೆ ಜರುಗಿದೆ. ಮೃತರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಚಿಕ್ಕಬಳ್ಳಾಪುರದ ಅಂದಾರ್ಲಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಪಾಳು ಬಿದ್ದಿದೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಅಂಬೇಡ್ಕರ್ ಭವನ ಅಕ್ಷರಶಃ ಪಾಳು ಬಿದ್ದಿದೆ. ಅಂಬೇಡ್ಕರ್ ಭವನದ ಸುತ್ತಲೂ ಬಿಯರ್ ಬಾಟಲ್, ಪಾನ್ ಮಸಾಲ ಹಾಗೂ ಗುಟ್ಕಾ ಪಾಕೆಟ್ ರಾಶಿ ಬಿದ್ದಿದೆ. 2017-18ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಿದ್ರು, ಈವರೆಗೂ ಓಪನ್ ಆಗಿಲ್ಲ. ಕೂಡಲೇ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿಸಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಸ್ಥಳೀಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಸನ್ನತಿ ಏತ ನೀರಾವರಿ ಯೋಜನೆ ಹಳ್ಳ ಹಿಡಿದಿದೆ. ಕಾಲುವೆ ನಿರ್ಮಾಣ ಮಾಡಿ ವರ್ಷಗಳೇ ಕಳೆದರೂ ನೀರು ಮಾತ್ರ ಹರಿದಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಅಸಡ್ಡೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಯೋಜನೆ ಉಪಯೋಗಕ್ಕೆ ಬಾರದಂತಾಗಿದೆ. ಬೇಸಿಗೆಯಲ್ಲಿ ನೀರು ಹರಿಸೋದಾಗಿ ಹೇಳಿ ಜಮೀನು ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಆದರೆ ಈವರೆಗೂ ನಮಗೆ ನೀರೇ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ, ಆದರೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಇದೀಗ ಸರ್ಕಾರಕ್ಕೆ ತಲೆನೋವಾಗಿದೆ. ರಾಜ್ಯದಲ್ಲಿ ಸುಮಾರು 3,49,689 ವಾಹನಗಳಿರುವಂಥದ್ದು ಪತ್ತೆಯಾಗಿದೆ. ಬೆಂಗಳೂರಲ್ಲೇ ಸುಮಾರು 1,27,97,899 ವಾಹನಗಳು ಪತ್ತೆಯಾಗಿದೆ. ಖುದ್ದು ಸಾರಿಗೆ ಇಲಾಖೆಯ ಅಂಕಿಅಂಶದಲ್ಲಿ ಬಹಿರಂಗವಾಗಿದೆ ಈ ವಿಚಾರ. ಇನ್ನು ಬೆಂಗಳೂರಲ್ಲಿ ಸಂಚಾರ ದಟ್ಟಣೆಗೆ ಈ ವಾಹನಗಳು ಕಾರಣವಾಗ್ತಾ ಇದೆ. ಈ ಮಧ್ಯೆ ದಾರಿ ನಡುವೆ ಇತರೆ ವಾಹನಗಳು ಕೆಟ್ಟು ನಿಲ್ಲೋದ್ರಿಂದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗಂಡ ಹೆಂಡತಿ ಜಗಳದಲ್ಲಿ ಮಗು ಬೀದಿಯಲ್ಲಿ ಮಲಗಿದೆ. ದಾರಿಯಲ್ಲಿ ಸಿಕ್ಕ ಮಗುವನ್ನ ಪೊಲೀಸರು ರಕ್ಷಣೆ ಮಾಡಿರೋ ಘಟನೆ ಬೆಂಗಳೂರಿನ ಹೆಣ್ಣೂರಿನ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ವೇಳೆ ಘಟನೆ ನಡೆದಿರೋದು. ರಾತ್ರಿ ವೇಳೆ ಗಂಡ ಹೆಂಡತಿ ಜೋರಾಗಿ ಜಗಳ ಆಡಿದ್ದಾರೆ. ಗಂಡ ಒಂದ್ ಕಡೆ ಹೋದ್ರೆ ಹೆಂಡತಿ ಇನ್ನೊಂದು ಕಡೆಗೆ ಹೋಗಿದ್ದಾರೆ. ತಂದೆ ತಾಯಿ ಮನೆಯಿಂದ ಹೊರ ಹೋಗಿದ್ದನ್ನ ಕಂಡ 2 ವರ್ಷದ ಪುಟ್ಟ ಮಗು ಮನೆಯಿಂದ ಹೊರಗೆ ಬಂದು ರಸ್ತೆಯಲ್ಲೇ ಮಲ್ಕೊಂಡಿದೆ. ರಸ್ತೆಯಲ್ಲಿ ಮಲಗಿದ್ದ ಮಗುವನ್ನ ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರು ಮಗುವನ್ನ ರಕ್ಷಣೆ ಮಾಡಿ ಹೆತ್ತವರ ಮಡಿಲಿಗೊಪ್ಪಿಸಿದ್ದಾರೆ. ಹರಿಹರ ಪೀಠದಿಂದ ವಚನಾನಂದ ಶ್ರೀ ಪದಚ್ಯುತಿ ಮಾಡಲಾಗಿದೆ. ಉಚ್ಚಾಟನೆ ಆದರೂ ಕೂಡ ವಚನಾನಂದ ಶ್ರೀ ಮಠದಲ್ಲೇ ಉಳಿದಿದ್ದಾರೆ. ಮಠದಿಂದ ಆದೇಶ ಹೊರಡಿಸಿದ್ರೂ ಕೂಡ ವಚನಾನಂದ ಶ್ರೀ ಮಠ ಬಿಡಲಿಕ್ಕೆ ತಯಾರಿಲ್ಲ. ಕಾನೂನು ಹೋರಾಟಕ್ಕೆ ಸಜ್ಜಾಗಿರುವಂಥ ಸ್ವಾಮೀಜಿಯನ್ನ ಕಾಣಲಿಕ್ಕೆ ಪ್ರತಿದಿನ ಭಕ್ತರು ಮಠಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಗುರುವಾರದ ಒಳಗಾಗಿ ಮಠ ಖಾಲಿ ಮಾಡಲಿಕ್ಕೆ ಟ್ರಸ್ಟಿ ನಾಗರಾಜ್ ಗಡುವನ್ನು ಕೊಟ್ಟಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಇಟಿಗೆ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಮೋಹನ್ ಕುಮಾರ್ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಮೊದಲು ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಮನೆಯೇ ಸುಟ್ಟು ಹೋಗಿದೆ. ಇನ್ನು ಮನೆಗೆ ತಗುಲಿದ್ದ ಬೆಂಕಿ ಆರಿಸುವಾಗ ಸಿಲಿಂಡರ್ ಸ್ಫೋಟಗೊಂಡು ಘಟನೆಯ ಭೀಕರತೆ ಹೆಚ್ಚಾಗಿದೆ. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಮರಾಜನಗರದ ಮೆದಗನಾಣೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಸಿಕ್ಕಿದೆ. ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಯ ಮೆದಗನಾಣೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡಲಾಗಿರುವಂಥದ್ದು. ಕಾಮಗಾರಿ ಮುಗಿದಿದ್ರೂ ಕೂಡ ವಿದ್ಯುತ್ ಸಂಪರ್ಕ ಒದಗಿಸಲಾಗಿರಲಿಲ್ಲ. ಈ ಬಗ್ಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ ಸೆಸ್ಕ್ ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. 2 ವರ್ಷಗಳ ಹಿಂದೆ ಚಾಮರಾಜನಗರ ಜಿಲ್ಲೆಯ 31 ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂಥ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ತಮಿಳುನಾಡು ಗಡಿಯಲ್ಲಿ ಗಜಪಡೆ ಕಾಣಿಸಿಕೊಂಡಿದೆ. ಎಲೆಕ್ಷನ್ ಚೆಕ್ಪೋಸ್ಟ್ ಬಳಿ ಕಾಡಾನೆಗಳು ಓಡಾಟ ನಡೆಸಿವೆ. ಆನಿಕಲ್ ಗಡಿ ಥಳಿ ರಸ್ತೆಯ ಸೋಲೂರು ಬಾರ್ಡರ್ ಬಳಿ ಕಾಡಾನೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕಳೆದ 1 ತಿಂಗಳಿಂದ ಸುತ್ತಲ ಗ್ರಾಮದಲ್ಲಿ ಕಾಡಾನೆ ಓಡಾಟ ಕಂಡು ಬಂದಿದ್ದು ರಾತ್ರಿ ವೇಳೆ ರೈತರು ತೋಟಗಳಿಗೆ ಹೋಗೋಕೆ ಭಯ ಪಡುವಂತಾಗಿದೆ. ಸದ್ಯ ಕಾಡಾನೆಯನ್ನ ಕಾಡಿಗೆ ಅಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ದೇವನಗೂಲ್ ಗ್ರಾಮದಲ್ಲಿ ಒಂಟಿ ಸಲಗ ಓಡಾಟ ನಡೆಸಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗ ಗ್ರಾಮದಲ್ಲೇ ಬೀಡು ಬಿಟ್ಟಿದೆ. ಇನ್ನು ಕಾಡಾನೆ ಕಾಲಿಗೆ ಗಂಭೀರ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಓಡಾಟ ನಡೆಸಿದಂಥ ಸ್ಥಳದಲ್ಲಿ ರಕ್ತದ ಗುರುತು ಪತ್ತೆಯಾಗಿದೆ. ಒಂಟಿ ಸಲಗದ ಓಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಕೂಡಲೇ ಕಾಡಾನೆಯನ್ನು ಸೆರೆ ಹಿಡಿಯಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಅರಣ್ಯ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಒಂಟಿ ಸಲಗ ಓಡಾಡ್ತಾ ಇದೆ. ಆನೆ ದಿಬ್ಬದ ಬಳಿ ಕಾಡಾನೆ ಓಡಾಟ ನಡೆಸಿದೆ. ಒಂಟಿ ಸಲಗ ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ಆದರೆ ಕಾರ್ಯಾಚರಣೆ ವೇಳೆ ಅರಣ್ಯ ಇಲಾಖೆಗೆ ಕಾಡಾನೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ. ತೋಟದಲ್ಲಿ ಕಾಡಾನೆ ಓಡಾಡ್ತಿರೋ ವಿಡಿಯೋ ಈಗ ವೈರಲ್ ಆಗಿದೆ. ರಾಜ್ಯದಿಂದ ಕಡಿಮೆ ಬೆಲೆಗೆ ರಾಗಿ ತಂದು ಮಾರಾಟ ಮಾಡಲಾಗ್ತದೆ ಅಂತ ಆರೋಪಿಸಲಾಗಿದೆ. ಚಿಕ್ಕಮಗಳೂರಿನ ಪಂಚನಹಳ್ಳಿ ರಾಗಿ ಖರೀದಿ ಕೇಂದ್ರದಲ್ಲಿ ಮಾರಾಟಕ್ಕೆ ಯತ್ನಿಸಲಾಗಿದೆ. ಹೊರ ರಾಜ್ಯದಿಂದ 3,000ಕ್ಕೆ ರಾಗಿ ಖರೀದಿ ಮಾಡಿ ಸರ್ಕಾರದ ರಾಗಿ ಖರೀದಿ ಕೇಂದ್ರದಲ್ಲಿ 5,300 ರೂಪಾಯಿಗೆ ಮಾರಾಟ ಮಾಡುವಂತಹ ದಂಧೆ ವಿರುದ್ಧ ಕೇಸ್ ದಾಖಲಾಗಿದೆ. ಪಂಚನಹಳ್ಳಿ ಮೂಲದ ಸಾವಿ ಮರುಳಪ್ಪ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆಹಾರ ಇಲಾಖೆಯ ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿದ್ದು ಲಕ್ಷಾಂತರ ಮೌಲ್ಯದ ರಾಗಿ ಸೀಸ್ ಮಾಡಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು.
ಎಂಎಲ್ಸಿ ಸಿಟಿ ರವಿ ನಿವಾಸಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ರಸ್ತೆಯಲ್ಲಿರೋ ನಿವಾಸಕ್ಕೆ ಭೇಟಿ ನೀಡಿದ ಬಿಎಸ್ವೈ ಅಲ್ಲೇ ಉಪಹಾರ ಸೇವನೆ ಮಾಡಿದ್ದಾರೆ. ಈ ವೇಳೆ ಉಪಚುನಾವಣೆ ಕುರಿತು ಮಾತನಾಡಿದ ಬಿಎಸ್ವೈ, ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವು ಸಾಧಿಸುತ್ತೆ, ಅದನ್ನು ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದರು. 2028 ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ರಾಜ್ಯದಾದ್ಯಂತ ಜೆಡಿಎಸ್ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇಂದು ಮೈಸೂರಿನ ಕೆಆರ್ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರ ಹಾಗೂ ಸಾರ್ವಜನಿಕರ ಸಭೆ ಏರ್ಪಡಿಸಿದೆ. ನಂಜರಾಜ ಬಹದ್ದೂರ್ ಛತ್ರದ ಬಳಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದ್ದು ಸುಮಾರು 5,000 ಜನ ಸೇರುವಂತೆ ನಿರೀಕ್ಷೆ ಇದೆ. ಇನ್ನು ಪಕ್ಷದಿಂದ ಹೊರಗುಳಿದಿರುವಂತಹ ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡ ಸಮಾವೇಶಕ್ಕೆ ಗೈರಾಗುವಂತ ಸಾಧ್ಯತೆ ಇದೆ. ತೃತೀಯ ಭಾಷೆಗೆ ಅಂಕ ಪರಿಗಣನೆ ವಿಚಾರ ಸರ್ಕಾರ ರಿವ್ಯೂ ಪಿಟಿಷನ್ ಹಾಕಿದೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗು ಕೇಸ್ ಹಾಕಿರೋದಕ್ಕೆ ರಿವ್ಯೂ ಪಿಟಿಷನ್ ಹಾಕಲಾಗಿದೆ. ಇದಕ್ಕೆ ಮುಂಚೆ ಪಿಐಎಲ್ ಅಲ್ಲಿ ಜನರಲ್ ಆಗಿ ಹೋಗಿದ್ರು, ಅವರಿಗೆ ಕೂಡ ದಂಡ ಹಾಕಲಾಗಿತ್ತು. ಹಿಂದಿ ಟೀಚರ್ಸ್ ಕೇಸ್ ವಿತ್ಡ್ರಾ ಮಾಡಿದ್ರು. ಮಂಗಳವಾರ ಕೇಸ್ ಹಿಯರಿಂಗ್ ಬರಬಹುದು. ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೋಬೇಡಿ, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಒಂದು ನಿರ್ಧಾರ ಶೀಘ್ರವಾಗಿ ತೆಗೆದುಕೊಳ್ತೀವಿ. ಇಲಾಖೆ ಹಂತದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಬಸ್ ಡ್ರೈವ್ ಮಾಡಿದ್ದಾರೆ. ಮಂಗಳೂರಿನಿಂದ ಮಂತ್ರಾಲಯಕ್ಕೆ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್ ಸೇವೆ ಆರಂಭವಾಗಿದೆ. ನಿನ್ನೆ ಬಸ್ಗೆ ಚಾಲನೆ ನೀಡಿದಂಥ ಶಾಸಕ ವೇದವ್ಯಾಸ್ ಕಾಮತ್ ಸುಮಾರು 2 ಕಿಲೋಮೀಟರ್ ಬಸ್ ಅನ್ನು ಚಲಾಯಿಸಿದರು. ಈಗ ಕ್ರೈಮ್ ಸುದ್ದಿ. ಇತ್ತೀಚೆಗೆ ಕೊಪ್ಪಳದಲ್ಲಿ ಅಕ್ರಮ ಮರಳು ಸಾಗಾಟ ಪ್ರಕರಣಗಳು ಹೆಚ್ಚಾಗಿದ್ವು. ಗುತ್ತಿಗೆ ಪಡೆದ ಹಿರೇಹಳ್ಳದಲ್ಲಿ ಅವೈಜ್ಞಾನಿಕವಾಗಿ ಮರಳು ಅಗಿತಾ ಇದ್ರು. 3 ಗುತ್ತಿಗೆ ಪ್ರದೇಶದಲ್ಲಿ ಬೋಟ್ ಮೂಲಕ ಮರಳು ಸಾಗಾಟ ಮಾಡಲಾಗ್ತಾ ಇತ್ತು. ಸದ್ಯ ಅಕ್ರಮವನ್ನ ಪತ್ತೆ ಹಚ್ಚಿದ್ದೀವಿ. 21 ಟಿಪ್ಪರ್, 5 ಲಾರಿ, 6 ಬೋಟ್, 8 ಜೆಸಿಬಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಗುತ್ತಿಗೆ ಪಡೆದ 3 ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಕೊಪ್ಪಳ ಡಿಸಿ ಮಾಹಿತಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ಅರಸೀಕೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 3 ಬೈಕ್ಗಳನ್ನು ಬಂಧಿಸಿ ಬಂಧಿತರಿಂದ 6,65,000 ಮೌಲ್ಯದ 16 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಅಫ್ತಾಫ್, ಜಾಬೀರ್ ಮತ್ತು ಶಾಹಿದ್ ಅಹ್ಮದ್ ಬಂಧಿತರು. ಆರೋಪಿಗಳು ಅರಸೀಕೆರೆ ಮತ್ತು ವಿವಿಧ ಕಡೆ ಬೈಕ್ ಕಳ್ಳತನ ಮಾಡಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಐಎಡಿಬಿ ಇಲಾಖೆಯಲ್ಲಿ ಗುತ್ತಿಗೆ ನೌಕರನಿಂದ 16.17 ಕೋಟಿ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದ ಆರೋಪಿಯನ್ನು ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಕೆಐಎಡಿಬಿ ಇಲಾಖೆಯಲ್ಲಿ ಗುತ್ತಿಗೆ ನೌಕರನಾಗಿದ್ದ ಸಂತೋಷ್ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಸೇರಿ ಕೆಐಎಡಿಬಿ ಇಲಾಖೆಯಲ್ಲಿ 16.17 ಕೋಟಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ರು. ಈ ಹಿನ್ನೆಲೆ ಸಂತೋಷ್ ಸೇರಿದಂತೆ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಎಪಿಎಂಸಿ ಠಾಣೆಯಿಂದ ಎಸ್ಕೇಪ್ ಆಗಿದ್ದ ಸಂತೋಷನ್ನ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆದಂಥ ಮ್ಯಾಚ್ನಲ್ಲಿ ಅಕ್ರಮ ಟಿಕೆಟ್ ಮಾರಾಟ, ಪಟಾಕಿ ಸಿಡಿಸಿದವರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸಾಲು ದೂರು ದಾಖಲಾಗಿತ್ತು. ಒಟ್ಟು 5 ಎಫ್ಐಆರ್ ದಾಖಲಾಗಿತ್ತು. ಲಿಖಿತ್, ಪುನೀತ್ ಪುಸ್ಕರ್ ಮತ್ತು ಪ್ರಭಾಕರ್, ಶ್ರೀನಿಧಿ, ದಿನೇಶ್ ರಾವ್ ಎಂಬುವರನ್ನು ಅಕ್ರಮ ಟಿಕೆಟ್ ಮಾರಾಟ ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಗೆ ಯುವಕನೊಬ್ಬ ಟಾಂಗ್ ಕೊಟ್ಟಿದ್ದಾನೆ. ವೀಲಿಂಗ್ ಮಾಡೋ ವಿಡಿಯೋವನ್ನ ಕಿರಣ್ ಆರಾಧ್ಯ ಪೊಲೀಸರಿಗೆ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿದ್ದಾನೆ. ಈ ವೇಳೆ ಪೊಲೀಸರು ಲೊಕೇಶನ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ನೆಕ್ಸ್ಟ್ ಟೈಮ್ ನಾನು ಲೊಕೇಶನ್ ಸಮೇತ ಪೋಸ್ಟ್ ಮಾಡ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾನೆ. ಜೈಲಿನಿಂದ ತಪ್ಪಿಸಿಕೊಂಡಿದ್ದಂಥ ಕೈದಿಯನ್ನ ಬಂಧಿಸಲಾಗಿದೆ. ಬರೋಬ್ಬರಿ 15 ವರ್ಷದ ನಂತರ ಹಾಸನದ ಪೊಲೀಸರು ಚನ್ನಕೇಶವನನ್ನ ಬಂಧಿಸಿದ್ದಾರೆ. 2011ರಲ್ಲಿ ಸಕಲೇಶಪುರ ಜೈಲಿನಿಂದ ಚನ್ನಕೇಶವ ತಪ್ಪಿಸಿಕೊಂಡಿದ್ದ. ಮುಂಬೈ ಸೇರಿದಂತೆ ವಿವಿಧ ನಗರಗಳಲ್ಲಿ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದ. ಗೋವಾದ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆತನನ್ನ ಗೋವಾದಲ್ಲಿ ಬಂಧಿಸಿ ಮತ್ತೆ ಪೊಲೀಸರು ಜೈಲಿಗಟ್ಟಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.